Hello Karnataka Civil Judge Aspirants ಹಾಗೆ ಎಲ್ಲ ಲಾ ಸ್ಟೂಡೆಂಟ್ಸ್ ನಿಮಗೆ ಎರಡು ಗುಡ್ ನ್ಯೂಸ್ ಇದೆ. ಇವತ್ತಿನ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಕರ್ನಾಟಕ ಹೈಕೋರ್ಟ್ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದೆ. ದಟ್ ಇಸ್ ಆನ್ 18th of August. ಇವತ್ತು ಈ ನೋಟಿಫಿಕೇಶನ್ ಅಲ್ಲಿ ನಮಗೆ ಎರಡು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಫಸ್ಟ್ ಏನು ಅಂತಂದ್ರೆ ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ 2025 ನೋಟಿಫೈ ಆಗಿದೆ. ದಟ್ ಇಸ್ 158 ವೇಕೆನ್ಸೀಸ್ ಗೆ ಜಡ್ಜಸ್ ನ ವೇಕೆನ್ಸೀಸ್ ಗೆ ಸಿವಿಲ್ ಜಡ್ಜಸ್ ಅಂಡ್ ಇದು 3 years ಪ್ರಾಕ್ಟೀಸ್ ರಿಲೇಟೆಡ್ ನಮಗೆ ಸ್ಟೇ ಆಗಿತ್ತು, ಅಬೇನ್ಸ್ ಆಗಿತ್ತು, ಅದಾದ್ಮೇಲೆ ಜಡ್ಜ್ಮೆಂಟ್ ಬಂದ್ರೂ ಸಹ ಎಕ್ಸಾಮ್ ನಡೀತಿರ್ಲಿಲ್ಲ. ಸೊ ಹಲವಾರು ಡೌಟ್ಸ್ ಇತ್ತು. ದಟ್ ಎಕ್ಸಾಮ್ ನಡೆಯುತ್ತಾ, ಯಾವಾಗ ನಡೆಯುತ್ತೆ, ಡಿಮೋಟಿವೇಟ್ ಆಗ್ತಿದೀವಿ ಅಂತ ಎಲ್ಲ ಹೇಳಿ ಅದರ ರಿಲೇಟೆಡ್ ಕ್ಲಾರಿಟಿ. ಎಕ್ಸಾಮ್ ನಡೀತಿದೆ. ಎಕ್ಸಾಮ್ ಡೇಟು ಸಹ ಅನೌನ್ಸ್ ಆಗಿದೆ. ದಟ್ ಇಸ್ 11th of October 2025. ಇದೇ ವರ್ಷ 11th Octoberಗೆ ಎಕ್ಸಾಮ್ ನಡೀತಿದೆ. ಇದು ನಮ್ಮ ಫಸ್ಟ್ ಗುಡ್ ನ್ಯೂಸ್. ಆಲ್ಸೋ 3 o'clock to 5 o'clock ಅನ್ನುವಂಥ ಟೈಮ್ ಸಮೇತ ಕೊಟ್ಟಿದ್ದಾರೆ. ಎರಡನೇ ಗುಡ್ ನ್ಯೂಸ್ ಏನು ಅಂತಂದ್ರೆ 3 years ಪ್ರಾಕ್ಟೀಸ್ ರೂಲ್ ಈ ನೋಟಿಫಿಕೇಶನ್ಗೆ ಅಪ್ಲೈ ಆಗೋದಿಲ್ಲ. ಇದು ಎಲ್ಲರಿಗೂ ಗೊತ್ತಿತ್ತು. ಯಾಕಂದ್ರೆ ಜಡ್ಜ್ಮೆಂಟ್ ಮುಂಚೆ ಬಂದಂತ ನೋಟಿಫಿಕೇಶನ್ಗೆ ಅಪ್ಲೈ ಆಗಲ್ಲ. ನೆಕ್ಸ್ಟ್ ಬರುವಂತ ಜಡ್ಜ್ಮೆಂಟ್ಸ್, ಫ್ಯೂಚರ್ ಬರುವಂತ ನೋಟಿಫಿಕೇಶನ್ಸ್ಗೆ ಅಪ್ಲೈ ಆಗತ್ತೆ. ಪ್ಲಸ್ ಇನ್ನೊಂದೇನಂತ ಇದು ಎಲ್ಲರಿಗೂ ಗೊತ್ತಿದ್ದಂತ ಒಂದು ಫ್ಯಾಕ್ಟ್. ಈಗ ಸುಪ್ರೀಂ ಕೋರ್ಟ್ ನ ಆ ಜಡ್ಜ್ಮೆಂಟ್ ನಂತರ ನಮಗೆ ಅಬೇನ್ಸ್ ಅಲ್ಲಿ ಇದ್ದಿದ್ದು ಒಂದು ಡ್ಯೂರೇಷನ್ ಏನಿತ್ತು, ನಾ ಅಬೇನ್ಸ್ಗೆ ಕೊಟ್ಟಿದ್ದು 12/3/2025ಗೆ ಕರ್ನಾಟಕ ಹೈಕೋರ್ಟ್ ಅಬೇನ್ಸ್ ತಂದಿದ್ದು. 12/3/2025 ನಮ್ಮ ಎಕ್ಸಾಮಿಗೆ ಅಪ್ಲೈ ಮಾಡುವಂತ ಲಾಸ್ಟ್ ಡೇಟ್ ಕೂಡ ಸಹ ಆಗಿತ್ತು. 10 February 2025ಗೆ ಅಪ್ಲೈ ಮಾಡೋದಕ್ಕೆ ನೋಟಿಫಿಕೇಶನ್ ರಿಲೀಸ್ ಆಗಿತ್ತು ಅಂಡ್ ಅದಕ್ಕೆ 12th March 2025 ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ ಇತ್ತು. ಇದೇ ದಿನ ನಾವು ಅಬೇನ್ಸ್ ಅನ್ನ ಅನೌನ್ಸ್ ಮಾಡಿದ್ವಿ ಕರ್ನಾಟಕ ಹೈಕೋರ್ಟ್. ಸೊ ಅಬೇನ್ಸ್ ಅನೌನ್ಸ್ ಆಗಿದ್ದು ಲಾಸ್ಟ್ ಡೇಟ್ ಆಗಿದ್ರಿಂದ ತುಂಬಾ ಜನ ಯಾರು ಲಾಸ್ಟ್ ಡೇಟ್ಗೆ ಅಪ್ಲೈ ಮಾಡಬೇಕು ಅಂತ ಕಾಯ್ತಿದ್ರು, ಅವ್ರು ಅಪ್ಲೈ ಮಾಡಕ್ ಆಗ್ಲಿಲ್ಲ. ಸೊ ಅವರ ಒಂದು ಕ್ವೆರಿ ಇತ್ತು, ಮತ್ತೆ ಅಪ್ಲೈ ಮಾಡಕ್ಕೆ ಡೇಟ್ ಮತ್ತೆ ಎಕ್ಸ್ಟೆಂಡ್ ಆಗತ್ತಾ ಅಂತ. ಸೊ ಎಸ್, ಸೆಕೆಂಡ್ ಗುಡ್ ನ್ಯೂಸ್, ಡೇಟ್ ಎಕ್ಸ್ಟೆಂಡ್ ಆಗಿದೆ. ಇದರಿಂದ ಎರಡು ರೀತಿ ಉಪಯೋಗ ಈಗ ನಮಗೆ. ಏನಂತಂದ್ರೆ ಒಂದು, ನಿಮ್ಮ ಡೇಟ್ ಎಕ್ಸ್ಟೆಂಡ್ ಆಗಿರೋದು, ಆನ್ಲೈನ್ ಅಪ್ಲಿಕೇಶನ್ ಫೈಲ್ ಮಾಡೋದು September 1st ತನಕ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಇವತ್ತಿನ್ನು August 18. ಸೊ ನಿಮ್ಮ ಹತ್ರ ಆಲ್ಮೋಸ್ಟ್ ಒಂದು 12 ದಿನ ಇದೆ ಟೈಮ್. ಸೊ ಈ ಒಂದು ಡ್ಯೂರೇಷನ್ ನ ಡೇಟ್ ಏನ್ ಎಕ್ಸ್ಟೆಂಡ್ ಆಗಿದೆ ಅಂಡ್ ಅಪ್ಲಿಕೇಶನ್ ಫೀಸ್ ಪೇಮೆಂಟ್ ಮಾಡೋದಕ್ಕೆ 2nd September 2025 ತನಕ ಟೈಮ್ ಅಂತ ಡೇಟ್ ಎಕ್ಸ್ಟೆನ್ಷನ್ ಕೊಟ್ಟಿರುವಂತದ್ದು. ಈ ಎಕ್ಸ್ಟೆನ್ಷನ್ ಡೇಟ್ ಅಲ್ಲಿ ಹೊಸದಾಗಿ ಲಾ ಗ್ರಾಜುಯೇಟ್ಸ್ 3 year ಪ್ರಾಕ್ಟೀಸ್ ಇಲ್ಲದೆ ಇರುವಂತವ್ರು, ಈಗ ಯಾರು ಪಾಸ್ಔಟ್ ಆಗಿದ್ದೀರಿ ಅಂಡ್ ಎನ್ರೋಲ್ಮೆಂಟ್ ಮಾಡ್ಕೊಂಡಿದ್ದೀರಿ, ನೀವು ಅಪ್ಲೈ ಮಾಡಬಹುದಾ? ಡೆಫಿನೆಟ್ಲಿ ಎಸ್. ಸೊ ಈಗ ನೀವು ಪಾಸ್ಔಟ್ ಆಗಿರುವಂತ ಸ್ಟೂಡೆಂಟ್ಸ್ ನೀವು ಸಹ ಈ ಒಂದು ನೋಟಿಫಿಕೇಶನ್ಗೆ ಅಪ್ಲೈ ಮಾಡಬಹುದು. ಡೇಟ್ಸ್ ಎಕ್ಸ್ಟೆಂಡ್ ಆಗಿದೆ. ಸೊ 3 year ನ ಒಂದು ರೂಲ್ ಈ ಒಂದು ನೋಟಿಫಿಕೇಶನ್ಗೆ ಅಪ್ಲೈ ಆಗೋದಿಲ್ಲ. ಸೊ ಹಾಗಾಗಿ ಡೇಟು ಸಹ ಎಕ್ಸ್ಟೆಂಡ್ ಆಗಿರೋದ್ರಿಂದ ನೀವು ಲಾ ಗ್ರಾಜುಯೇಟ್ ಮುಗ್ದಿದೆ, ನಿಮ್ಮ ಹತ್ರ ಡಿಗ್ರಿ ಇದೆ ಅಂಡ್ ನೀವು ಎನ್ರೋಲ್ಮೆಂಟ್ ತಗೊಂಡಿದ್ದೀರಿ ಯಾವುದೇ ಬಾರ್ ಅಲ್ಲಿ ಅಂತಂದ್ರೆ ಯು ಕ್ಯಾನ್ ಅಪಿಯರ್ ಫಾರ್ ದಿಸ್ ಎಕ್ಸಾಮ್. ಸೊ ಟೈಮ್ ಈಗ ನಿಮಗೆ ಒಂದು ಗೋಲ್ಡನ್ ಆಪರ್ಚುನಿಟಿ. 158 ವೇಕೆನ್ಸೀಸ್ ಅನ್ನೋದು ಆಲ್ರೆಡಿ ನಾವು ತುಂಬಾ ಸತಿ ಹೇಳಿದೀವಿ. ದಟ್ ಗುಡ್ ನಂಬರ್. ಸೆನ್ಸ್ ಅಪ್ಲೈ ಮಾಡದೇ ಇರೋಂಥವ್ರಿಗೆ ಚಾನ್ಸ್ ಇದ್ದೇ ಇದೆ. ಪ್ಲಸ್ 3 years ವೇಕೆನ್ಸಿ ಪ್ರಾಕ್ಟೀಸ್ಗೆ ಅಂತ ಕಾಯ್ತಿದ್ದಂಥವ್ರು 3 years ಈ ಒಂದು ನೋಟಿಫಿಕೇಶನ್ ಆಗ್ಲಿಲ್ಲ, ನಿಮ್ದು ಈಗ ಆಗ್ಲಿಲ್ಲ, ದೆನ್ ಮ್ಯಾಂಡೇಟರಿ 3 years ನಂತರನೇ ನೀವು ಬರೀಬೇಕಾಗತ್ತೆ. ಬಟ್ ಈ ನೋಟಿಫಿಕೇಶನ್ ನ ಅಪಿಯರ್ ಆಗಿ ಬರೆಯುವಂತ ಆಪರ್ಚುನಿಟಿ ನಿಮಗೆ ಸಿಕ್ಕಿದೆ. ಸೊ ಯಾರೆಲ್ಲ ಫ್ರೆಶ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಇದ್ದೀರಿ, ನೀವು ಎಕ್ಸಾಮ್ಗೆ ಅಪ್ಲೈ ಮಾಡಿ ಅಂಡ್ ಎಕ್ಸಾಮ್ ನ ತಗೊಳ್ಳಿ. ಸೊ ಸಿನ್ಸ್ ಆಲ್ಮೋಸ್ಟ್ 2 months ನ ಒಂದು ಟೈಮ್ ಇದೆ ನಿಮ್ಮ ಹತ್ರ. ಸೊ ಹಾಗಾಗಿ ಎಕ್ಸಾಮ್ ನ ಡೇಟ್ ತನಕ ಅಂಡ್ ಪ್ರಿಲಿಮ್ಸ್ ತುಂಬಾ ಈಸಿ. ಪ್ರಿಲಿಮ್ಸ್ ನ ಕ್ಲಿಯರ್ ಮಾಡೋದಕ್ಕೆ ನಿಮ್ಗೆ ಹೆಚ್ಚಿಗೆ ತಲೆ ಏನು ಚಚ್ಕೊಳ್ಳೋ ಅಂತದೇನಲ್ಲ. ಆಲ್ರೆಡಿ ಫ್ರೆಶ್ ಆಗಿ ಲಾ ಓದಿದಿರಿ. ಸೊ ಹಾಗಾಗಿ ಒಂದು ಕಂಪ್ಲೀಟ್ ರಿವಿಷನ್ ಬ್ರಷ್ ಅಪ್ ಬೇಕು. ಹಾಗೆ ನಿಮ್ಗೆ ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ ಕೋರ್ಸಸ್ ಲಾಂಚ್ ಆಗಿದೆ. ಸೊ ಕೋರ್ಸಸ್ ನಡೀತಿರುವಂತದ್ದು ವಿತ್ ರೆಕಾರ್ಡಿಂಗ್ಸ್, ರೆಕಾರ್ಡೆಡ್ ಲೆಕ್ಚರ್ ನಿಮ್ಗೆ ಅವೈಲೇಬಲ್ ಇದೆ. ಈ ಕೋರ್ಸಸ್ ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್ 2 ಬ್ಯಾಚಸ್ ಸ್ಟಾರ್ಟ್ ಆಗಿದೆ. ಫ್ರೆಶ್ ಆಗಿ ಎನ್ರೋಲ್ ಆಗಬೇಕು ಅಂತ ಇರುವಂತವ್ರು ಯು ಕ್ಯಾನ್ ಆಪ್ಟ್ ಫಾರ್ ಪ್ರಿಲಿಮ್ಸ್. ನಾನು ಎಕ್ಸಾಮ್ ಅಪಿಯರ್ ಆಗಿ ಪ್ರಿಲಿಮ್ಸ್ ನಂತರ ಮೇನ್ಸಿಗೆ ಆಗ್ತೀನಿ ಅಂತಂದ್ರೂ ಸಹ ಕಂಪ್ಲೀಟ್ಲಿ 2 ಸೆಪರೇಟ್ ಬ್ಯಾಚಸ್ ನಡೀತಿರುವಂತದ್ದು ಪ್ರಿಲಿಮ್ಸ್ ಹಾಗೂ ಮೇನ್ಸಿಗೆ. ಸೊ
ಎಟ್ ಅ ವೆರಿ ನಾಮಿನಲ್ ಪ್ರೈಸ್ ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ ಕಂಪ್ಲೀಟ್ ಪ್ರಿಲಿಮ್ಸ್ ನ ಕ್ಲಾಸಸ್ ಕಂಡಕ್ಟ್ ಆಗಿದೆ. 4 months ನ ಬ್ಯಾಚ್ ರೆಕಾರ್ಡೆಡ್ ಲೆಕ್ಚರ್ಸ್ ಅವೈಲೇಬಲ್ ಇದೆ. ನಿಮಗೆ ಟೆಸ್ಟ್ ಸೀರೀಸ್ ಅವೈಲೇಬಲ್ ಆಗುತ್ತೆ. ಸೊ 20 ಟೆಸ್ಟ್ ಸೀರೀಸ್ ನಿಮ್ಗೆ ಅವೈಲೇಬಲ್ ಇರುತ್ತೆ ಅಂಡ್ ಸಫಿಷಿಯಂಟ್ ಪ್ರಾಕ್ಟೀಸ್ ಎಕ್ಸಾಮ್ಗೆ ಬೇಕಾಗಿರೋದು ನಿಮಗೆ ಇಲ್ಲಿ ನಡೆಯುತ್ತೆ. ಹಾಗೆ ರ್ಯಾಪಿಡ್ ರಿವಿಷನ್ ಬ್ಯಾಚ್ ಈಗ ಆನ್ಗೋಯಿಂಗ್ ನಡೀತಿದೆ. ಸೊ ಹಾಗಾಗಿ ಇಂಟ್ರೆಸ್ಟೆಡ್ ಇರುವಂತಹ ಸ್ಟೂಡೆಂಟ್ಸ್ ಆಲ್ರೆಡಿ ಓದಿದೀನಿ ಅಂತಂದ್ರೆ ನೀವು ರಿವಿಷನ್ ಬ್ಯಾಚ್ಗೆ ಎನ್ರೋಲ್ಮೆಂಟ್ ತಗೊಳ್ಬಹುದು, ಇಲ್ಲ ಪ್ರಿಲಿಮ್ಸ್ ಬ್ಯಾಚ್ಗೂ ಸಹ ಎನ್ರೋಲ್ಮೆಂಟ್ ತಗೊಂಡು ನಿಮ್ ಹತ್ರ ಟೈಮ್ ಇದೆ, ಓದೋದಕ್ಕೆ ಟೈಮ್ ಇದೆ. ಓನ್ಲಿ ಥಿಂಗ್ ನೀವು ಡೆಡಿಕೇಟೆಡ್ ಇದ್ದೀರಿ, ಜಡ್ಜ್ ಆಗಬೇಕು ಅಂತ ಅನ್ಕೊಂಡಿದ್ದೀರಿ ಅಂಡ್ ಎಷ್ಟು ಡೆಡಿಕೇಶನ್ ನಿಮ್ಮಲ್ಲಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಬಿಟ್ರೆ ಎವ್ರಿಥಿಂಗ್, ದ ಪ್ಲಾಟ್ಫಾರ್ಮ್ ಇಸ್ ರೆಡಿ, ದ ಸ್ಟೇಜ್ ಇಸ್ ಸೆಟ್, ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ, ನೀವು ಅಪ್ಲೈ ಮಾಡಬೇಕು ಅಂಡ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು. ಟೈಮ್ ಕೂಡ ಸಹ ಕೊಟ್ಟಿದ್ದಾರೆ. ಸೊ ಸಾಕಷ್ಟು ಸಫಿಷಿಯಂಟ್ ಟೈಮ್, 1 month ಇಸ್ ಮೋರ್ ದ್ಯಾನ್ ಎನಫ್ ಅಂಡ್ ನಿಮಗೆ 1 month ಗಿಂತ ಜಾಸ್ತಿನ ಟೈಮ್ ಇದೆ. ಸೊ ಈಗ ಒಂದು 10 days, ದೆನ್ ಕಂಪ್ಲೀಟ್ 1 month, ಆಮೇಲೆ ಇನ್ನೊಂದು 10 days ಸಫಿಷಿಯಂಟ್ ಟೈಮ್ ಇದೆ ನೀವು ಪ್ರಿಪೇರ್ ಆಗೋದಕ್ಕೆ. ಸೊ ಸ್ಟಾರ್ಟ್ ಯೋರ್ ಪ್ರಿಪರೇಷನ್ ಅಂಡ್ ಈ 2 ಗುಡ್ ನ್ಯೂಸ್ ನನಗೆ ಗೊತ್ತಿದ್ದಾಗೆ ಫ್ರೆಶ್ಲಿ ಪಾಸ್ಡ್ ಔಟ್ ಸ್ಟೂಡೆಂಟ್ಸ್ಗೆ ಜಾಸ್ತಿ ಖುಷಿಯಾಗಿರುತ್ತೆ ಈ ನೋಟಿಫಿಕೇಶನ್ ಇಂದ. ಸೊ ಆಪರ್ಚುನಿಟಿನ ಗ್ರಾಬ್ ಮಾಡ್ಕೊಳ್ಳಿ, ಎಲ್ಲರಿಗೂ ಯಾವಾಗ್ಲೂ ಸಿಗೋದಿಲ್ಲ ಈ ರೀತಿ ಆಪರ್ಚುನಿಟಿ ಅಂಡ್ ಡೆಫಿನೆಟ್ಲಿ ಈ ನೋಟಿಫಿಕೇಶನ್ ಇಲ್ಲ ಅಂತಂದ್ರೆ ಮತ್ತೆ ನೆಕ್ಸ್ಟ್ ನೋಟಿಫಿಕೇಶನ್ 3 years ನ ಮ್ಯಾಂಡೇಟರಿ ರೂಲ್ ಜೊತೆಗೇನೆ ಬರುತ್ತೆ. ಸೊ ಹಾಗಾಗಿ ಈ ನೋಟಿಫಿಕೇಶನ್ಗೆ 100% ನಿಮ್ಮ ಎಫರ್ಟ್ಸ್ ಕೊಟ್ಟು ಅಪಿಯರ್ ಆಗಿ ಎಕ್ಸಾಮಿಗೆ. ಅಂಡ್ ನಿಮಗೆ ಯಾವುದೇ ಕ್ವೆರೀಸ್ ಇದ್ದಲ್ಲಿ ನೀವು ಕಾಲ್ ಮಾಡಬಹುದು 9650849915ಗೆ. ಹಾಗೆ ನೀವು swatilaw.com ವಿಸಿಟ್ ಮಾಡಿ, ಅಥವಾ ಸ್ವಾತಿ ಲಾ ಅಕಾಡೆಮಿ ಅಪ್ಲಿಕೇಶನ್ ಇದೆ ಆಂಡ್ರಾಯ್ಡ್ ಹಾಗೂ ಐಫೋನ್ ಪ್ಲೇಸ್ಟೋರ್ ಅಲ್ಲಿ. ಸೊ ನೀವು ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಬ್ಯಾಚಸ್ಗೆ ಎನ್ರೋಲ್ ಮಾಡ್ಕೋಬಹುದು. ಇನ್ನೇನೇ ಲೀಗಲ್ ಇನ್ನೇನೇ ಬ್ಯಾಚ್ ರಿಲೇಟೆಡ್ ಅಥವಾ ಎಕ್ಸಾಮ್ ರಿಲೇಟೆಡ್ ಕ್ವರೀಸ್ ಇದ್ರೆ ನೀವು ನನಗೆ ಕಾಲ್ ಮಾಡಿ ಮಾತನಾಡಬಹುದು. ಪ್ಲಸ್ ನಿಮ್ಮ ಎನ್ರೋಲ್ಮೆಂಟ್ ತಗೊಂಡು ಎಕ್ಸಾಮಿಗೆ ಅಪಿಯರ್ ಆಗಿ ಅಂಡ್ ಟೇಕ್ ದಿಸ್ ಎಕ್ಸಾಮ್ ಸೀರಿಯಸ್ಲಿ ಬಿಕಾಸ್ ಯು ಡಿಸರ್ವ್ ಟು ಬಿ ಅ ಜಡ್ಜ್. ಸೊ ಥ್ಯಾಂಕ್ ಯು. ಇದೊಂದು ಚಿಕ್ಕದಾದಂಥ ವಿಡಿಯೋ ಈ ಒಂದು ಸ್ಪೆಸಿಫಿಕ್ ನೋಟಿಫಿಕೇಶನ್ ರಿಲೇಟೆಡ್ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ಅಂತ ಆಗಿತ್ತು. ಸೊ ಹಾಗಾಗಿ ಸಿನ್ಸ್ ನಿಮ್ಮ ಡೇಟ್ಸ್ ಅನೌನ್ಸ್ ಆಗಿದೆ ಅಂಡ್ 158 ವೇಕೆನ್ಸೀಸ್ ಇಂಟ್ಯಾಕ್ಟ್ ಆಗಿ ನಡೆಯುತ್ತಿದೆ. ಸೊ ದ ಮೆಥಡ್ ಆಫ್ ರಿಕ್ರೂಟ್ಮೆಂಟ್, ರಿಸರ್ವೇಶನ್ ಅಂಡ್ ಮಿನಿಮಮ್ ಕ್ವಾಲಿಫಿಕೇಶನ್, ಏಜ್ ಲಿಮಿಟ್ ಎಲ್ಲ ಏನು ರಿವೈಸ್ ಆಗಿ ಬಂದಿತ್ತು ಈ ನೋಟಿಫಿಕೇಶನ್ ಅಲ್ಲಿ, ಅದು ಎಲ್ಲಾನು ಸಹ ಅದೇ ರೀತಿ ಇರುತ್ತೆ. ಸಿಲೆಬಸ್ ನಿಮಗೆ ಹೊಸದು ಹಳೇದು 2 ಸಿಲೆಬಸ್ ಇರುತ್ತೆ, ಎಕ್ಸೆಟ್ರಾ ಎವ್ರಿಥಿಂಗ್ ಸೇಮ್ ಟು ಸೇಮ್. ಸೊ ಪ್ರೀವಿಯಸ್ ನೋಟಿಫಿಕೇಶನ್ ವಿಡಿಯೋ ನಾನು ನಿಮಗೆ ಕ್ಯಾಪ್ಷನ್ ಸೆಕ್ಷನ್ ಅಲ್ಲಿ ಅಟ್ಯಾಚ್ ಮಾಡ್ತೀನಿ, ನೋಡಬಹುದು. ಅಂಡ್ ಆ ನೋಟಿಫಿಕೇಶನ್ ಜೊತೆಗೆ ಕ್ಯಾರಿ ಆನ್ ಆಗ್ತಿರೋದು ಇದರಲ್ಲಿ ನಮಗೆ ಒಂದು ಡೇಟ್ ನ ಕನ್ಫರ್ಮೇಶನ್ 11th October 2025 3 PM to 5 PM ಎಕ್ಸಾಮ್ ನಡೀತಿದೆ ಅನ್ನುವಂತ ಡೇಟ್. ಕ್ಲಿಯರ್? ಸೊ ಸ್ಟಾರ್ಟ್ ಮಾಡಿ ಪ್ರಿಪರೇಷನ್ಗೆ. ಹಾಗೆ ನನ್ನ ಕಡೆಯಿಂದ ನಿಮಗೆ ಕಂಪ್ಲೀಟ್ ಸಪೋರ್ಟ್ ಅನ್ನೋದು ಇದ್ದೇ ಇರುತ್ತೆ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರುವಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ. ಹಾಗೆ ಇನ್ಫಾರ್ಮೇಶನ್ ನಿಮಗೆ ವ್ಯಾಲ್ಯೂಬಲ್, ಯೂಸ್ಫುಲ್ ಅನ್ನಿಸ್ತಿದೆ, ಚಾನೆಲ್ನಿಂದ ನಿಮಗೆ ಏನಾದರೂ ನೀವು ನಾಲೆಜ್ ಪರ್ಪಸ್ ಗೇನ್ ಮಾಡ್ತಿದ್ದೀರಿ ಅಂತಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ದ ಚಾನೆಲ್ ಸೊ ದಟ್ ನಿಮಗೆ ಇನ್ನಷ್ಟು ಅಪ್ಡೇಟ್ ಸಿಗ್ತಿರುತ್ತೆ. ಅಂಡ್ ಈ ವಿಡಿಯೋ ನಿಮ್ಮ ಪ್ರತಿಯೊಬ್ಬ ಫ್ರೆಂಡ್ಸಿಗೂ ಫಾರ್ವರ್ಡ್ ಮಾಡಿ ಸೊ ದಟ್ ಎಕ್ಸಾಮ್ ಸ್ವಲ್ಪನಾದ್ರೂ ನನಗೆ ಜಡ್ಜ್ ಆಗಬೇಕು ಅನ್ನೋಂಥ ಆಸಕ್ತಿ ಇದೆ ಅನ್ನೋದಾದ್ರೆ ಡೆಫಿನೆಟ್ಲಿ ಒಂದ್ಸತಿ ನೀವು ಎಕ್ಸಾಮ್ನ ಅಪಿಯರ್ ಆಗಿ ಅಂಡ್ ದೆನ್ ನಿಮಗೆ ಒಂದು ಟೇಸ್ಟ್ ಸಿಗುತ್ತೆ, ದಟ್ ಈಸ್ ಎಕ್ಸಾಮ್ ಹೇಗಿರುತ್ತೆ ಅಂತ, ಅಂಡ್ ಕಂಟಿನ್ಯೂ ಮಾಡ್ತೀರಿ. ಸೊ ಒಂದು ಒಳ್ಳೆ ಮೋಟಿವೇಶನ್ ಜೊತೆಗೆ ಎಕ್ಸಾಮ್ಗೆ ಪ್ರಿಪೇರ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿ. ಆಲ್ಸೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಟಿಲ್ ದ ಎಂಡ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್. ನಿಮಗೆ ಯಾವುದೇ ಕ್ವರಿ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಐ ವಿಲ್ ಡೆಫಿನೆಟ್ಲಿ ಗೋ ಥ್ರೂ ಇಟ್. ಥ್ಯಾಂಕ್ ಯು. ಹಾಗೆ ಒಂದು ಲಾಸ್ಟ್ ಪಾಯಿಂಟ್, ಎಕ್ಸಾಮಿಗೆ ಪ್ರೀವಿಯಸ್ಲಿ ಅಪ್ಲೈ ಮಾಡಿರುವಂತ ಸ್ಟೂಡೆಂಟ್ಸ್ ಅಂತಂದ್ರೆ ಈ ನೋಟಿಫಿಕೇಶನ್ ರಿಲೀಸ್ ಆದಾಗ ಅಪ್ಲೈ ಮಾಡಿದೀವಿ ಆಲ್ರೆಡಿ ಅನ್ನುವಂತ ಸ್ಟೂಡೆಂಟ್ಸ್ ನೀವು ಮತ್ತೆ ಅಪ್ಲೈ ಮಾಡುವ ಅವಶ್ಯಕತೆ ಇಲ್ಲ. ಸೊ ಒನ್ಸ್ ಅಪ್ಲೈ ಮಾಡಿರೋದು ಸಾಕು. ಅಂಡ್ ಇನ್ ದ ಸೆನ್ಸ್ ಲೈಕ್ ಆಲ್ರೆಡಿ ಅಪ್ಲೈ ಮಾಡಿರೋದು ಇಟ್ ಇಸ್ ದೇರ್. ಯಾರು ಅಪ್ಲೈ ಮಾಡೋದಕ್ಕೆ ಚಾನ್ಸ್ ಸಿಕ್ಕಿರ್ಲಿಲ್ಲ ಅಥವಾ ಅಪ್ಲೈ ಮಾಡಿಲ್ಲ, ನೀವು ಅಪ್ಲೈ ಮಾಡಿ ಈಗ.